ಇನ್ನು ಈ ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ವಿರುದ್ಧ ಆರೋಪ ಕೇಸ್ ಏನಿದೆ ಈಗ ಟ್ವಿಸ್ಟ್ ಶುರುವಾಗ್ತಿದೆ ಅಂತ ಹೇಳ್ಬೋದು. ಸ್ವಾಮೀಜಿ ವಿರುದ್ಧ ದೂರು ನೀಡಿದಂತ ಮಹಿಳೆ ಇದೀಗ ಯೂ ಟರ್ನ್ ಹೊಡೆಯೋಕೆ ಆರಂಭ ಮಾಡಿದ್ದಾರೆ. ನನ್ನ ಮತ್ತೆ ಸ್ವಾಮೀಜಿ ಮೇಲಿರುವಂತಹ ಆರೋಪಗಳೆಲ್ಲ ಕೂಡ ಸುಳ್ಳು ಅಂತ ಆ ಮಹಿಳೆ ಹೇಳ್ತಾ ಇರುವಂತದ್ದು. ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ವಿರುದ್ಧ ಲೈಂಗಿಕ ಕಿರುಕುಳದ ಆರೋಪದ ಕೇಸ್ ಏನಿದೆ ಈಗ ದೂರು ನೀಡಿದಂತ ಮಹಿಳೆ ಯೂ ಟರ್ನ್ ಹೊಡಿತಾ ಇರುವಂತದ್ದು. ನನ್ನ ಮತ್ತೆ ಸ್ವಾಮೀಜಿ ಮೇಲಿರುವಂತ ಆರೋಪಗಳೆಲ್ಲ ಕೂಡ ಸುಳ್ಳು, ಸ್ವಾಮೀಜಿ ವಿರುದ್ಧ ನಾನು ದೂರು ನೀಡೇ ಇಲ್ಲ ಅಂತ ಹೇಳ್ತಾ ಇರುವಂತದ್ದು. ನನ್ನ ಹೆಸರಿನಲ್ಲಿ ಸ್ವಾಮೀಜಿಗಳ ವಿರುದ್ಧ ದುಷ್ಕರ್ಮಿಗಳಿಂದ ಈ ರೀತಿಯಾಗಿ ಅಪಪ್ರಚಾರ ನಡೀತಾ ಇದೆ, ನನ್ನ ಮೇಲೆ ಯಾವುದೇ ತರಹದ ಲೈಂಗಿಕ ದೌರ್ಜನ್ಯ ಆಗಿಲ್ಲ ಅಂತ ಹೇಳಿಕೆ ಕೊಟ್ಟಿರುವಂತದ್ದು. ಗುರುಗಳು ತನ್ನ ಜೊತೆಗೆ ಯಾವುದೇ ಅಸಭ್ಯ ವರ್ತನೆ ಮಾಡಿಲ್ಲ. ಇನ್ನು ನಾವೀಗ ಗುರುಗಳ ಬಳಿ ಯಾವುದೇ ಹಣಕ್ಕೆ ಡಿಮ್ಯಾಂಡ್ ಮಾಡಿಲ್ಲ. ಸ್ವಾಮೀಜಿ ನೀಡಿರುವಂತಹ ದೂರಿನ ಬಗ್ಗೆ ಕೂಡ ಆ ಮಹಿಳೆ ಮಾತನಾಡಿದ್ದಾರೆ. ನಮ್ಮ ನಡುವೆ ಇರೋದು ಕೇವಲ ಭಕ್ತೆ ಹಾಗೇನೆ ಗುರುವಿನ ಸಂಬಂಧ. ನನ್ನ ಹೆಸರಲ್ಲಿ ದೂರು ನೀಡಿರೋದು ಯಾರು ಅನ್ನೋದೇ ನನಗೆ ಗೊತ್ತಿಲ್ಲ, ಅದೊಂದು ಸುಳ್ಳು ದೂರು, ಇನ್ನು ಅದನ್ನ ಯಾರು ಕೂಡ ನಂಬಬೇಡಿ ಅಂತ ಆ ಮಹಿಳೆ ವಿಡಿಯೋ ಹರಿಬಿಟ್ಟಿರುವಂಥದ್ದು. ನನ್ನ ಮತ್ತೆ ಸ್ವಾಮೀಜಿ ನಡುವೆ ಇರುವಂತಹ ಸಂಬಂಧ ಏನಿದೆ ಕೇವಲ ಭಕ್ತೆ ಮತ್ತೆ ಗುರುಗಳ ಸಂಬಂಧ ಇರುವಂತದ್ದಷ್ಟೇ ನಮ್ಮ ಮಧ್ಯೆ. ಮತ್ತೆ ಈ ಒಂದು ಆರೋಪ ಏನಿದೆ ಇದು ನನಗೂ ಇದಕ್ಕೆ ಸಂಬಂಧನೇ ಇಲ್ಲ. ಯಾರೇ ರೀತಿಯಾಗಿ ಕಂಪ್ಲೇಂಟ್ ಮಾಡಿದ್ರು ಅಥವಾ ಆರೋಪವನ್ನ ಮಾಡ್ತಾ ಇದ್ದಾರೆ, ನನ್ನ ಮತ್ತೆ ಗುರುಗಳ ವಿಚಾರದಲ್ಲಿ ಅಪಪ್ರಚಾರ ಮಾಡೋದಕ್ಕೆ ಈ ರೀತಿಯಾಗಿ ಷಡ್ಯಂತ್ರವನ್ನ ಹೂಡ್ತಾ ಇದ್ದಾರೆ ಅಂತ ವಿಡಿಯೋ ಮಾಡಿ ರಿಯಾಕ್ಟ್ ಮಾಡಿರುವಂತದ್ದು ಮಹಿಳೆ. ನನ್ನ ಹೆಸರಲ್ಲಿ ದೂರ್ ನೀಡಿರುವಂತದ್ದು ಯಾರು ಅಂತಾನೆ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ. ಭಕ್ತೆ ಹಾಗೇನೆ ಗುರುವಿನ ಸಂಬಂಧ ಇರುವಂತದ್ದು ನಮ್ಮ ಮಧ್ಯೆ ಯಾವುದೇ ರೀತಿಯಾದಂತಹ ಬೇರೆ ರೀತಿಯ ಸಂಬಂಧ ಇಲ್ಲ ಅಂತ ಹೇಳ್ತಾ ಇರುವಂತದ್ದು. ಹೆಸರು ಇದೇ ವಿಚಾರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವು. ಶಿವು, ಈಗ ಯೂ ಟರ್ನ್ ಹೊಡಿತಾ ಇರುವಂತದ್ದು ಏನಾದ್ರೂ ಯಾರಾದ್ರೂ ಈ ರೀತಿಯಾಗಿ ಹೇಳಿ ಅಂತ ಹೇಳ್ಬಿಟ್ಟು ಈ ರೀತಿ ವಿಡಿಯೋ ಮಾಡ್ಸೋಕೆ ಹೇಳ್ಬಿಟ್ಟು ಮಾಡ್ಸದ್ದಾ ಅಥವಾ ನಿಜವಾಗ್ಲೂ ಕೂಡ ಈ ವ್ಯಕ್ತಿ ಈ ಮಹಿಳೆ ಹೇಳ್ತಾ ಇರುವಂತದ್ದು ನಿಜಾನ? ರೈತರು ಈ ಬಗ್ಗೆ ಇನ್ನಷ್ಟು ಸ್ಪಷ್ಟನೆ ಸಿಗ್ಬೇಕಾಗುತ್ತೆ. ಮುಂದಿನ ದಿನಗಳಲ್ಲಿ ಮಾತ್ರ ಈ ಒಂದು ಸ್ಪಷ್ಟನೆ ಸಿಗೋಕ್ ಸಾಧ್ಯ ಆಗುತ್ತೆ. ಸದ್ಯಕ್ಕೆ ಅವ್ರ ಮೇಲೆ ವಿಜಯಪುರದಲ್ಲಿ ಒಂದು ಕಂಪ್ಲೇಂಟ್ ಆಗಿರುತ್ತೆ, FIR ಆಗಿರುತ್ತೆ. ಆ ಪ್ರಕರಣದಲ್ಲಿ ಈ ಸಂತ್ರಸ್ತೆ ಅಂತ ಏನ್ ಹೇಳ್ಕೊಳ್ತಾ ಇದ್ರು ಅವರನ್ನ, ಅಂದ್ರೆ ತ್ರಿವೇಣಿ ಅವರನ್ನ ಪೊಲೀಸರು ಹುಡುಕಾಟ ನಡೆಸಿದ್ರು, ಆದ್ರೆ ಅವ್ರಿಗೆ ಇನ್ನೂ ಕೂಡ ಸಿಗ್ಲಿಲ್ಲ. ಈ ಮಧ್ಯದಲ್ಲಿ ಒಂದು ಕಂಪ್ಲೇಂಟ್ ಕೂಡ CM, ಗೃಹ ಮಂತ್ರಿ ಇವರೆಲ್ರಿಗೂ ಕೂಡ ಒಂದು ಕಂಪ್ಲೇಂಟ್ ಹೋಗುತ್ತೆ. ಮಹಿಳಾ ಆಯೋಗಕ್ಕೂ ಕೂಡ ಒಂದು ಬರವಣಿಗೆಯಲ್ಲಿ ಇರುವಂತಹ ಒಂದು ಕಂಪ್ಲೇಂಟ್ ಹೋಗುತ್ತೆ ತ್ರಿವೇಣಿ ಅನ್ನೋರ ಹೆಸರಿನಲ್ಲಿ. ಅದರಲ್ಲಿ ಜಯಮೃತ್ಯುಂಜಯ ಸ್ವಾಮೀಜಿ ಅವರ ಬಗ್ಗೆ ಏನೆಲ್ಲ ಅಂಶಗಳು ಉಲ್ಲೇಖ ಮಾಡಬೇಕೋ ಎಲ್ಲವನ್ನೂ ಕೂಡ ದೂರಿನಲ್ಲಿ ಅವರು ಕೊಟ್ಟಿರ್ತಾರೆ. ಸೊ ಈ ಒಂದು ದೂರು ನಾನು ಕೊಟ್ಟಿಲ್ಲ ಅಂತೇಳಿ ಈಗ ವಿಡಿಯೋ ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡು ಅವ್ರಿಗೆ ಸ್ಪಷ್ಟನೆ ಕೊಡ್ತಿರುವಂತದ್ದು ತ್ರಿವೇಣಿ ಅಂತಕ್ಕಂಥ ಈ ಒಂದು ಸಂತ್ರಸ್ತೆ ಮತ್ತೆ ಆರೋಪಿತೆ ಕೂಡ. ಇವ್ರ ಮೇಲೆ ಈಗ ಆಗಾಗ್ಲೇನೆ FIR ಕೂಡ ಇದೆ. ಈಗ ಒಂದು ರೀತಿಯಲ್ಲಿ ಯೂ ಟರ್ನ್ ಅಥವಾ ಟ್ವಿಸ್ಟ್, ಇದು 30 ಸೆಕೆಂಡ್ಗಳ ವಿಡಿಯೋ ಮಾಡಿದ್ದಾರೆ. 30 ಸೆಕೆಂಡ್ಗಳ ವಿಡಿಯೋದಲ್ಲಿ ಅವರು ನನಗೆ ಸ್ವಾಮೀಜಿ ಯಾವುದೇ ರೀತಿಯಲ್ಲಿ ತೊಂದರೆ ಕೊಟ್ಟಿಲ್ಲ, ನಮಗೂ ಸಹ ಸ್ವಾಮೀಜಿಗೂ ತಂದೆ ಮಕ್ಕಳ ಸಂಬಂಧ, ಮತ್ತೆ ನಾವು ಸ್ವಾಮೀಜಿನ ಬೈದಿಲ್ಲ ಇತ್ಯಾದಿಯಾಗಿ ಹೇಳಿದ್ದಾರೆ. ಮತ್ತೆ ನಾನು ಈ ಒಂದು ವಿಡಿಯೋವನ್ನ ಮಾಡಿ ಮಾಧ್ಯಮಗಳಿಗೆ, ಬನಶಂಕರಿ ಮಹಿಳಾ ಪೊಲೀಸ್ ಠಾಣೆಗೆ ಎಲ್ರಿಗೂ ಕೂಡ ಇಮೇಲ್ ಮಾಡ್ತಾ ಇದ್ದೀನಿ. ನನಗೆ ಆರೋಗ್ಯ ಸಮಸ್ಯೆ ಇದೆ, 4 ದಿನದಲ್ಲಿ ನಾನು ಮತ್ತೆ ಬಂದು ಸ್ಪಷ್ಟನೆಯನ್ನು ಕೊಡ್ತೀನಿ ಅಂತೇಳಿ ಹೇಳ್ತಿದ್ದಾರೆ. ಈ ಒಂದು ವಿಡಿಯೋ ಇನ್ನೂ ಕೂಡ ಪೊಲೀಸರಿಗೆ ಸಿಗ್ಲಿಲ್ಲ. ಸೊ ಈ ಎಲ್ಲ ಒಂದು ಸ್ಪಷ್ಟನೆಗಳ ನಡುವೆನೆ ಇನ್ನು ಹಲವಾರು ಏನು ಒಂದ್ ರೀತಿ ಅನುಮಾನಗಳು ಕೂಡ ಇರುವಂತದ್ದು. ಯಾರಾದ್ರೂ ಮಾಡ್ತಿದ್ರ, ಅದು 30 ಸೆಕೆಂಡ್ಗಳು ಮಾತ್ರ ಏನು, ಮತ್ತೆ ಅವ್ರು ಕನ್ನಡ ಮಾತನಾಡುವಂತ ವೇಳೆಯಲ್ಲಿ ಬೇರೆ ರೀತಿಯ ಒಂದು ಸ್ಲ್ಯಾಂಗ್ ಇತ್ತು, ಅಂದ್ರೆ ಬೇರೆ ಕನ್ನಡ ಬರದೇ ಇರೋ ರೀತಿಯಲ್ಲಿ ಮಾತಾಡ್ತಾ ಇರುವಂತ ಸ್ಲ್ಯಾಂಗು, ಮತ್ತೆ 30 ಸೆಕೆಂಡು ಅದು ಯಾರಾದ್ರೂ ಹೇಳ್ಕೊಟ್ರ, ಬರ್ದಿರೋದನ್ನು ಓದಿದ್ರ, ಇದೆಲ್ಲವೂ ಕೂಡ ಬೇರೆ ರೀತಿಯಲ್ಲಿ ಈಗ ಅನುಮಾನಗಳಿಗೆ ಆಗ್ತಾ ಇರುವಂತದ್ದು. ಸದ್ಯಕ್ಕೆ ಈ ಒಂದು ವಿಡಿಯೋ ಈಗ ವೈರಲ್ ಆಗ್ತಾ ಇದೆ, ಅದು ಸ್ಪಷ್ಟನೆ ವಿಡಿಯೋ ಅಂತ ಹೇಳಲಾಗ್ತಾ ಇದೆ. ಸೊ ನಾನು ಮತ್ತೆ ಒಂದು ಸ್ವಾಮೀಜಿ ಇದ್ದಂತ ಒಂದು ಕಾರ್ ಏನಿದೆ, ಜಯಮೃತ್ಯುಂಜಯ ಸ್ವಾಮೀಜಿ ಇದ್ದಂತ ಕಾರ್ನಲ್ಲಿ ಇದ್ದಂತ ವೇಳೆಯಲ್ಲಿ ಒಂದು ಗಲಾಟೆ ಆಗುತ್ತೆ. ಅವ್ರನ್ನ ಕೆಳಗಡೆ ಇಳೀರಿ ಅಂತ ಹೇಳಿ ಒಂದು ಗಲಾಟೆ ಆಗುತ್ತೆ. ಆ ವೇಳೆ ಅಲ್ಲಿ ಪೊಲೀಸರು ಕೂಡ ಇರ್ತಾರೆ. ಸೊ ಇದು ನಾವು ಸ್ವಾಮೀಜಿಯನ್ನ ಬೈದಿದ್ದಲ್ಲ, ಆ ಕಾರ್ನೊಳಗಡೆ ನನ್ಗೆ ಯಾರೋ ಒಬ್ರು ಹಣ ಕೊಡುವಂತವ್ರು ಕೂತಿದ್ರು, ಅವರನ್ನ ಬೈದಿದ್ದು, ಅವರು ಕೊಡಬೇಕಾಗಿತ್ತು ಅನ್ನೋ ರೀತಿಯಲ್ಲಿ ಸ್ಪಷ್ಟನೆಯನ್ನು ಕೂಡ, ಮತ್ತೆ ಅವರು ಒಂದು ಈಗ ಹ್ಯಾಂಡ್ ರೈಟಿಂಗ್ ಅಲ್ಲಿ ಲೆಟರ್ ಅನ್ನ ಕೂಡ ಬರೆದು ಪೋಸ್ಟ್ ಮಾಡಿದ್ದೀನಿ ಅಂತೇಳಿ ಹೇಳ್ತಾ ಇದ್ದಾರೆ. ನನ್ನದೇ ಹ್ಯಾಂಡ್ ರೈಟಿಂಗ್ ಇದು ಅಂತ ಹೇಳಿ. ಸೊ ಈಗ
ಮತ್ತೆ ಆ ಮಹಿಳೆ ಎದುರುಗಡೆ ಬರ್ಬೇಕಾಗುತ್ತೆ, ಸಂಬಂಧಪಟ್ಟ ತನಿಖಾಧಿಕಾರಿಗಳ ಮುಂದೆ ಹೇಳಿಕೆ ಕೊಡ್ಬೇಕಾಗುತ್ತೆ. ಈಗ ಬಿಜಾಪುರದಲ್ಲಿ ಇವ್ರ ಮೇಲೆ ಆಗಿರೋ FIR ಗೆ ಸಂಬಂಧಪಟ್ಟಂತೆ ಹೇಳಿಕೆ ಕೊಡ್ಬೇಕಾಗುತ್ತೆ. ಸೊ ಈಗಾಗ್ಲೇನೆ ಮಹಿಳಾ ಆಯೋಗಕ್ಕೆ ಕಳಿಸಿರುವಂತ ಲೆಟರ್ ಏನಿದೆ ಅದು ನಂದಲ್ಲ ಅಂತ ಹೇಳಿ ಇನ್ನೊಂದು ಲೆಟರ್ ಕಳಿಸಿದ್ದಾರೆ. ಇದೆಲ್ಲ ಕೂಡ ಮುಂದಿನ ದಿನಗಳಲ್ಲಿ ಗೊತ್ತಾಗ್ಬೇಕಾಗುತ್ತೆ ಗಾಯತ್ರಿ. ಓಕೆ, ಧನ್ಯವಾದ ಶಿವು ನಿಮ್ಮೆಲ್ಲ ಮಾಹಿತಿಗಾಗಿ. ಮಾತಾಡ್ತಾ ಇರೋದು ನನ್ನ ಮತ್ತು ಜಯ ಮೃತ್ಯುಂಜಯ ಸ್ವಾಮಿಗಳ ಮೇಲಿನ ಆರೋಪ ಅಪವಾದ ಎಲ್ಲವೂ ಶುದ್ಧ ಸುಳ್ಳು. ನಾನು ಈಗ ನನ್ನ ಕೈಬರಹದಲ್ಲಿ ಅರ್ಜಿಯನ್ನು ಕೊಟ್ಟಿದ್ದೇನೆ. ಯಾರ್ಯಾರು ಕೊಟ್ಟಿದ್ದೀನಿ ಅಂದ್ರೆ ಗೃಹ ಸಚಿವರ ಕಾರ್ಯಾಲಯ, ಮುಖ್ಯಮಂತ್ರಿಗಳ ಕಚೇರಿ, ಮಹಿಳಾ ಆಯೋಗ, ಕರ್ನಾಟಕ ಎಲ್ಲಾ ಮಾಧ್ಯಮಗಳಿಗೆ, ಬಿಜಾಪುರ ಪೊಲೀಸ್ ಠಾಣೆ, ಬನಶಂಕರಿ ಪೊಲೀಸ್ ಠಾಣೆಗೆ ಇಮೇಲ್ ಮಾಡಿದ್ದೀನಿ. ನಾನು ಟ್ರೀಟ್ಮೆಂಟ್ ಅಲ್ಲಿದ್ದೀನಿ. 4 ರಿಂದ 5 ದಿನ ನಾನು ಬಂದು ಎಲ್ಲಾ ಸತ್ಯತೆಗಳನ್ನು ನಾನೇ ಹೇಳ್ತೇನೆ. ವೇಣಿ ಮಾತಾಡ್ತೇನೆ.